ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವಿ ಕ್ರಿಯೇಷನ್ಸ್. ನೀವು ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ಲಾಗಿ ಒಂದೇ ಲೇಯರಲ್ಲಿ ಹಾಕ್ಕೊಳ್ಳೋ ಅಂಥ ಸ್ಯಾರಿ ಕುಚ್ಚು ಡಿಸೈನು ಬಿಗಿನರ್ಸ್ ಕೂಡ ಹಾಕ್ಕೋಬೋದು. ಸೊ ಈ ಥರ ಕುಚ್ಚು ಹಾಕ್ಲಿಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ, ಬನ್ನಿ ನೋಡ್ಕೊಬರೋಣ. ಸೊ ನಾನಿಲ್ಲಿ ವೈಟ್ ಕಲರ್ ಪರ್ಲು 4mm ಬೀಟನ್ನ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಬೇಕು ಅನಿಸುತ್ತೆ, ನಿಮಗೆ ಯಾವುದು ನಿಮ್ಮ ಡಿಸೈನಿಗೆ ನಿಮ್ಮ ಸೀರೆಗೆ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ ಅದನ್ನು ತೊಗೋಬೋದು. ಮತ್ತು ಇಲ್ಲಿ 6 ಎಳೆ ದಾರ ತೊಗೊಂಡಿದ್ದೀನಿ, ಸಿಲ್ಕ್ ಥ್ರೆಡ್ಡು. ಮತ್ತು ಈ ಡಿಸೈನ್ ಹಾಕೋದಕ್ಕೆ ನಾನು 10ನೇ ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ಸೊ ಇವಾಗ ಈ ಡಿಸೈನ್ ಹಾಕೋದು ಹೆಂಗೆ ಅಂತ ಹೇಳ್ತೀನಿ, ಬನ್ನಿ. ಫಸ್ಟು ಬಟ್ಟೆನ ರೈಟ್ ಸೈಡು ನಮ್ಮ ಅಪೋಸಿಟಾಗಿ ಇಟ್ಕೊಂಡು ಸ್ಯಾರಿಗೆ ಏನು ನಾವು ನಾಟ್ ಮಾಡ್ಕೊಂಡಿರ್ತೀವಿ ಅದನ್ನು ಎಂಡಿಂಗ್ ಪಾಯಿಂಟಲ್ಲಿ ಇಟ್ಕೊಂಡು ನಾಟ್ ಹಾಕ್ಕೋಬೇಕು. ನಾನು 2 ನಾಟ್ ಹಾಕ್ಕೋತೀನಿ. ನಿಮಗೆ ಒಂದು ಹಾಕ್ಕೋಬೋದು, ಇಲ್ಲ ಎರಡು ಬೇಕಾದರೆ 2 ಹಾಕ್ಕೋಬೋದು. ನಾನು 2 ನಾಟ್ ಹಾಕ್ಕೊಂಡು ಇವಾಗ ಚೈನ್ ಹಾಕ್ಕೋತಾ ಇದ್ದೀನಿ. 4 ಹಾಕಿದ್ದೀನಿ. ಸೊ ನಾನು 1 2 3 4 ಆಯಿತು. ಸೊ ನಾನು ಇಟ್ಟು ನೋಡ್ತೀನಿ, ನನಗೆ ಇನ್ನೂ ಒಂದು ಬೇಕು ಅನ್ನಿಸ್ತಾ ಇದೆ. ಸೊ ನಾನು ಇನ್ನೂ ಒಂದು ಚೈನ್ ಹಾಕೋತೀನಿ. ಟೋಟಲ್ 5 ಹಾಕಿ ನಾಟ್ ಮಾಡ್ಕೋತಾ ಇದ್ದೀನಿ. ಬಟ್ಟೆ ಎಲ್ಲಿಗೆ ಅದು ಬರುತ್ತೋ ಅಲ್ಲಿ ಇಟ್ಕೊಂಡು ನೋಡಿಕೊಂಡು ನಾಟ್ ಹಾಕೋಬೇಕಾಗುತ್ತೆ. ಇಲ್ಲ ಅಂದರೆ ಬಟ್ಟೆ ಲೂಸು ಟೈಟು ತುಂಬ ಎಳ್ದಂಗೆ ಆಗೋದು, ಇಲ್ಲ ತುಂಬ ಲೂಸ್ ಆಗೋದು ಹಂಗೆ. ಸೊ ನಾನು ಮತ್ತೆ ಟರ್ನ್ ಮಾಡಿ ಮತ್ತೆ 5 ಚೈನ್ ಹಾಕ್ಕೊಂಡು 2 3 4 5 ಅದೇನು ಸ್ಟಾರ್ಟಿಂಗಲ್ಲಿತ್ತು ಅಲ್ಲಿಗೆ ನಾನು ಆವಾಗಲೇ ಏನು ಸ್ಟಾರ್ಟ್ ಮಾಡಿದ್ವಿ ನಾವು ಅಲ್ಲಿಗೆ ಒಂದು ನಾಟ್ ಹಾಕೋತಾ ಇದ್ದೀನಿ. ಅದರೊಳಗಡೆ ಹಾಕ್ಕೊಳ್ಳಲ್ಲ, ಅದು ಕೆಳಗಡೆ ಹಾಕೋತಾ ಇದ್ದೀನಿ. ಸೊ ಇವಾಗ ಮತ್ತೆ ಬಟ್ಟೆನ ಹಾಕಿದ್ದೀವಿ. ಅದರೊಳಗೆ ಕಂಬಗಳನ್ನ 12 ಕಂಬಗಳನ್ನ ಹಾಕೋಬೇಕು. ಸೊ ನಾನಿಲ್ಲಿ 2 ಚೈನ್ ಫಸ್ಟ್ ಸ್ಟಾರ್ಟಿಂಗ್ 2 ಚೈನ್ ಹಾಕ್ಕೊಂಡು ಆಮೇಲೆ ನೆಕ್ಸ್ಟು ಕಂಬ ಹಾಕೋತೀನಿ. ನಾವೇನು ಸ್ಟಾರ್ಟಿಂಗ್ 2 ಚೈನ್ ಹಾಕಿರ್ತೀವಿ ಅದು ಒಂದು ಕಂಬ ಅಂತಲೇ ಕನ್ಸಿಡರ್ ಮಾಡ್ತೀವಿ. ಇನ್ನು ಮಿಕ್ಕಿದ್ದು 12 ಕಂಬಗಳನ್ನ ಹಾಕ್ಕೊಂಡು ಹೋಗ್ತೀನಿ. ಅಂದರೆ 2 ಚೈನ್ ಇರೋದ್ರಿಂದ 1 ಕೌಂಟ್ ಮಾಡಿದ್ರೆ ಇನ್ನು 11 ಕಂಬನ ಹಾಕ್ಕೊಳ್ತೀನಿ. ಕನ್ನಡದಲ್ಲಿ ಅಂದರೆ ಕಂಬ ಅಂತಾರೆ, ಇಂಗ್ಲೀಷಲ್ಲಿ ಅಂದರೆ ಡಬಲ್ ಕ್ರೋಶೆ ಅಂತಲೂ ಕರೀತಾರೆ. 2 ಒಂದೇ ಡಿಸೈನು. ಸೊ ನೋಡ್ತಾ ಇರ್ಬೋದು ನಾನಿಲ್ಲ ಎಷ್ಟು ಹಾಕಿ 1 2 3 5 ಆಗಿದೆ. ಇವಾಗ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಟೋಟಲ್ ನಮಗೆ ಎಷ್ಟು 12 ಬೇಕಾಗಿರೋದು. ನಿಮಗೆ ಬೇಕಂದರೆ ನಿಮಗೆ ಎಷ್ಟು ಕಂಫರ್ಟ್ ಅನಿಸುತ್ತೋ ನೀವು ಹಿಂಗೆ ತೊಗೊಂಡಿರ್ತೀರೋ ಹಂಗೆ ಹಾಕ್ಕೊಂಡು ಹೋಗ್ಬೋದು. ಒಟ್ಟಿನಲ್ಲಿ ಸ್ಟಾರ್ಟಿಂಗಲ್ಲಿ ಏನು ಹಾಕಿರ್ತೀರೋ ಸ್ಯಾರಿ ಫುಲ್ಲು ಅದನ್ನೇ ಕಂಟಿನ್ಯೂ ಮಾಡಿ. ಅಂದರೆ ಇವಾಗ 10 ಹಾಕಿದ್ರೆ ಸೀರೆ ಫುಲ್ಲು 10 ಹಾಕೋದು, ಇಲ್ಲ 12 ಹಾಕಿದ್ರೆ ಸ್ಯಾರಿ ಫುಲ್ಲು 12 ಹಾಕಿ, ಇಲ್ಲ 15 ಹಾಕ್ತೀರಾ ಅಂದರೆ ಸ್ಯಾರಿ ಫುಲ್ಲು 15 ಹಾಕಿ, ಹಾಗೆ ಹಾಕ್ಕೊಂಡೋಗಿ. ಒಂದು 15 ಹಾಕಿ, ಒಂದು 10 ಹಾಕಿ, ಒಂದು 12 ಹಾಕಿ ಹಂಗೆ ಮಾಡೋಕ್ಕೆ ಹೋಗಬೇಡಿ. ಕರೆಕ್ಟಾಗಿ ನೋಡಿಕೊಂಡು ಹಾಕಿ. ಸೊ ನೋಡ್ತಿರ್ಬೋದು ಇದು ಫಸ್ಟ್ನೇ ಕಂಬ ಅಂತ ಅನ್ಬೋದು. ಸೊ ಇದು ಸ್ಯಾರಿ ಫುಲ್ಲು ಒಂದೇ ಸ್ಟೆಪ್ ಬರುತ್ತೆ. ಇವಾಗ ನನಗೆ ಇನ್ನೊಂದು ಬೇಕು, ನಾನು ಇನ್ನೊಂದು ಕಂಬ ಹಾಕೋತಾ ಇದ್ದೀನಿ. ಸೊ ಇವಾಗ 12 ಆಗುತ್ತೆ. ಸೊ ಅದನ್ನು ಇಟ್ಕೊಂಡು ನೋಡಿ ಅದು ಎಲ್ಲಿಗೆ ಬರುತ್ತೆ ಅಂತ ಕರೆಕ್ಟಾಗಿ ನೋಡಿ ಅಲ್ಲಿಗೆ ನಾನು ನಾಟ್ನ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಸ್ಟಾರ್ಟಿಂಗು ಒಂದು ಪಿಲ್ಲರ್ ಅಂತ ಅನ್ಬೋದು, ಅಥವಾ ಒಂದು ಆರ್ಚ್ ಅಂತ ಅನ್ಬೋದು. ಸೊ ಇದು ಫಸ್ಟ್ ಒನ್ನು ಈ ರೀತಿ ಕಾಣುತ್ತೆ. ಇದು ಫಸ್ಟ್ ಒನ್ ಮಾತ್ರ ಈ ರೀತಿ ಡಿಫ್ರೆಂಟ್ ಇರುತ್ತೆ, ಅದು ನಾವು ಕೆಳಗಡೆ ಲಾಕ್ ಮಾಡ್ಕೊಂಡಿರೋದಕ್ಕೆ. ಸೊ ನೀವು ಹಿಂಗೆ ಬಂತು ಅಂತ ಅಂದ್ಕೊಳ್ಳೋಂಗಿಲ್ಲ, ಫಸ್ಟ್ ಒನ್ ಅದು ಹಾಗೆ ಬರುತ್ತೆ. ಇನ್ನು ಮಿಕ್ಕಿದೆಲ್ಲ ಮೇಲ್ಗಡೆ ಹಾರ್ಚ್ ಟೈಪ್ ಬರುತ್ತೆ. ಸೊ ನಾನಿವಾಗ ಪರ್ಲ್ ಹಾಕಿ ಬೀಡ್ ಇನ್ಸರ್ಟ್ ಮಾಡಿ 5 ಚೈನ್ ತೊಗೊಂಡು
ಇಲ್ಲಿ ಪಿಲ್ಲರಲ್ಲಿ ಕೌಂಟ್ ಮಾಡಿಕೊಂಡು 6ನೇ ನಂಬರಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಇವಾಗ ಮತ್ತೆ ಸೀದಾ ತೊಗೊಂಡು 2 ಚೈನ್ ಹಾಕ್ಕೊಂಡು ಮತ್ತೆ 11 ಕಂಬ ಹಾಕ್ತಾಯಿದ್ದೀನಿ. ಪೂರ್ತಿ ಡಿಸೈನು ಹೀಗೆ ಇರುತ್ತೆ. ಇದು ಒಂದೇ ಲೈನ್ ಬರುತ್ತೆ. ಮತ್ತೆ ಇನ್ನು ಲೇಯರ್ ಚೇಂಜ್ ಮಾಡೋದು ಏನಿಲ್ಲ. ಒಂದೇ ಸ್ಟೆಪ್ಪು ಪೂರ್ತಿ ಹೀಗೆ ಡಿಸೈನ್ ಇರುತ್ತೆ. ಒಂದೇ ಸಲ ಪರ್ಲ್ ಹಾಕ್ಕೊಂಡು ಒಂದೇ ಸಲ ಕಂಬ ಹಾಕ್ಕೊಂಡು ಹೋಗ್ತೀವಿ. ಸೊ ಇದಕ್ಕೆ 12 ಇನ್ನು ಫಸ್ಟು ಸ್ಟಾರ್ಟಿಂಗ್ 12 ಹಾಕಿದ್ವಲ್ಲ, ಅದಕ್ಕೆ ನೆಕ್ಸ್ಟು ಕೂಡ 12 ಹಾಕ್ಕೊತಿದ್ದೀವಿ. ಕಂಬ ಹಾಕೋತಾ ಇದ್ದೀವಿ. ಕಂಬ ಮೀನ್ಸ್ ಡಬಲ್ ಕ್ರೋಶೆ. ಸೊ ಇದು ಸಿಂಪಲ್ಲಾಗಿ ಒಂದೇ ಲೇಯರಲ್ಲಿ ಹಾಕೊಳ್ಳೋ ಅಂಥ ಡಿಸೈನು. ಬೇಗ ಕೂಡ ಕಂಪ್ಲೀಟ್ ಆಗುತ್ತೆ. ಬಿಗಿನರ್ಸ್ ಕೂಡ ಆರಾಮಾಗಿ ಹಾಕೊಳ್ಬೋದು. ಸೊ ನಾನಿಲ್ಲಿ ಕೌಂಟ್ ಮಾಡ್ತಾಯಿದ್ದೀನಿ. ಇವಾಗ ಕರೆಕ್ಟಾಗಿ 12 ಆಗಿದೆ. ಸೊ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಅದು ಎಲ್ಲಿಗೆ ಬರುತ್ತೆ ನೋಡಿ ಇಟ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಸ್ಯಾರಿ ಫುಲ್ಲು ಒಂಥರ ಸುಕ್ಕಂಗೆ ಬಂದ್ಬಿಡತ್ತೆ. ಸೊ ನಾವು ಎಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಅದು ಎಲ್ಲಿ ಬರುತ್ತೋ ಅಲ್ಲಿ ನೋಡ್ಕೊಂಡು ಲಾಕ್ ಮಾಡ್ಕೊ. ಸೊ ಇದು ಇಷ್ಟೇ ಸಿಂಪಲ್ ಡಿಸೈನು. ಇವಾಗ ಮತ್ತೆ ಪರ್ಲ್ನ ಇನ್ಸರ್ಟ್ ಮಾಡಿ ಸೊ ಪೂರ್ತಿ ಸ್ಯಾರಿ ಕಂಪ್ಲೀಟ್ ಆದಮೇಲೆ ಈ ರೀತಿಯಾದ ಡಿಸೈನ್ ಕಾಣುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಸಿಂಪಲ್ಲಾಗಿ ಕ್ಯೂಟಾಗಿದೆ. ಬಿಗಿನರ್ಸ್ ಕೂಡ ಹಾಕೋಬೋದು. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.